ಗೆ ಮೊದಲನೇದಾಗಿ ಧನ್ಯವಾದ ತಿಳಿಸ್ತಾ ಇವತ್ತಿನ ವಿಷಯ ಬೈಲಹೊಂಗಲದ ಕಿತ್ತೂರು ರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಲಿಮಿಟೆಡ್ ಈ ಬೈಲಹೊಂಗಲದ ಏನು ಸೊಸೈಟಿ ಇದೆ ರೀ, ಇದು ಸಾವಿರಾರು ಕೋಟಿ ರೂಪಾಯಿ ಹಗರಣ, ಅತ್ಯಂತ ದೊಡ್ಡ ಹಗರಣ ಆಗಿದ್ದು. ಆಮೇಲೆ ನಿನ್ನೆ ಸಾರ್ವಜನಿಕ ಒಂದು ಮೀಟಿಂಗ್ ಕರೆದಿದ್ದರು. ಎಲ್ಲ ಸಾರ್ವಜನಿಕರಲ್ಲಿ ನೆರೆದಾಗ ಅಲ್ಲಿ ಒಂದು ಬೋರ್ಡ್ ಕೂಡ ಅವರು ಹಾಕಿದರು. ಏನಂದರೆ ಇದು ರಾಜ್ಯ ಸರ್ಕಾರದ ವತಿಯಿಂದ KPIDಗೆ ಶಿಫಾರಸ್ಸಾಗಿದೆ, ಆಮೇಲೆ COD ತನಿಖೆಗೆ ಹೋಗಿದೆ. ಈ ಥರವಾಗಿ ಇದು ಒಂದು ಇವತ್ತಿನ ಸಭೆ ಕ್ಯಾನ್ಸಲ್ ಆಗಿದೆ ಅಂಥೇಳಿ ಎಲ್ಲ ಜನತೆ ಪಾಪ ಒಂದು ಶಾಕಿಂಗ್ ಇದನ್ನು ಕೊಟ್ಟಿದ್ರು. ಇದೇನು ನಮಗೇನು ಆಶ್ಚರ್ಯ ಅನ್ನಿಸ್ಲಿಲ್ಲ, ಯಾಕಂದರೆ ಜನತೆಗೆ ಪಾಪ ಈ ವಿಷಯದ ಬಗ್ಗೆ ಗೊತ್ತಿಲ್ಲ. ಇದು ಇಂಟರ್ನಲ್ ಮ್ಯಾಟ್ರ್. ಏನಪ್ಪ ಅಂದರೆ ಆಂತರಿಕವಾಗಿ ಇದ್ದಂಥ ಷಡ್ಯಂತ್ರ ಅಂದರೆ ಈಗ KPID ಇದನ್ನು ಶಿಫಾರಸು ಮಾಡಿ ಏನು ಈಗ ಫೆಡ್ರೇಷನ್ ಅವರು ಇರ್ತಾರೆ, ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿ ಮಂಡಳಿ, ಇದೇನು ಬೆಂಗಳೂರು ಆಫೀಸ್ ಅದ, ಆಮೇಲೆ ಬೆಳಗಾಮಲ್ಲಿ ಇಲ್ಲಿ ಆಫೀಸ್ ಅದ ರೀ, ಮಿನಿ ವಿಧಾನಸಭೆ. ಆ ಒಂದು ತನಿಖಾ ಅಧಿಕಾರಿಗಳು ಈ ಪ್ರಕರಣ ಇದು ಇಲ್ಲಿ 1300 ಕೋಟಿ ರೂಪಾಯಿ ಹಗರಣ ಆಗಬೇಕಾದ್ರೆ ಎಲ್ಲ ದುಡ್ಡನ್ನು, ಠೇವಣಿದಾರರ ದುಡ್ಡನ್ನು ತನ್ನ ವೈಯಕ್ತಿಕ, ತನ್ನ ಮಕ್ಕಳಿಗೆ, ಆಮೇಲೆ ಸೊಸೆ ಆಗಿರ್ಬೋದು, ತನ್ನ ಹೆಸರಲ್ಲಿ ಆಗಿರ್ಬೋದು, ಆಮೇಲೆ ಫೆಡ್ರೇಷನ್ ಹೆಸರಿಂದ ಆಗಿರ್ಬೋದು, ಎಲ್ಲ ಕಡೆಯೂ ಏನೈತಿ ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡಂಥದ್ದು ಅದು ಜಗಜ್ಜಾಹೀರಾಗಿದೆ ಸರ್. ಯಾಕಂದರೆ ನಮ್ಮ ಹತ್ರ ದಾಖಲಾತಿಗಳಿದಾವೆ. 2014ರಿಂದ ಈ ಒಂದು ಹಗರಣ ನಡೆದದ. ಇದು ಇವತ್ತಿನ ಹಗರಣ ಅಲ್ಲ, ಈ ಥರ ಸಾಕಷ್ಟು ಹಗರಣಗಳು. ಇದು ವಿಶೇಷವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಸಹಕಾರಿ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಏನದ ರೀ, ಇದು 2014ರಿಂದ ಈ ಒಂದು ಹಗರಣ ನಡೀತಾ ಬಂದಿದೆ. ಅಂದರೆ ಇಲ್ಲಿ ಜಾಮೀನು ಇಲ್ಲ. ಈಗ ಯಾರಾದರೂ ನಾವು ಲೋನ್ ತೊಗೊಳಕ್ಕೆ ಹೋದರೆ ಲಕ್ಷಾಂತರ ರೂಪಾಯಿ ಏನಾದ್ರು ಲೋನ್ ತೊಗೊಳಕ್ಕೆ ಹೋದ್ರೆ ಬರೀ ಸಾವಿರಾರು ರೂಪಾಯಿಂದ ಲೋನ್ ತೊಗೊಳಕ್ಕೆ ಹೋದರೆ ಇಬ್ಬರು ಜಾಮೀನು ಕೊಡಬೇಕಾಗ್ತದೆ ರೀ, ಸಿಗ್ನೇಚರ್ ಕೊಡಬೇಕಾಗ್ತದೆ, ಒಂದು ಏನಾದರೂ ಆಸ್ತಿ ಅಡ ಇಡಬೇಕಾಗ್ತದೆ. ಇಷ್ಟೆಲ್ಲ ಆಗಿ ಆಮೇಲೆ ಜಾಮೀನುದಾರನ ಕಿರಿಕಿರಿ ಮಾಡ್ತಕ್ಕಂಥ ಎಷ್ಟೋ ಘಟನೆಗಳು ನಾವು ನೋಡ್ತೀವಿ. ಈಗ ಎಷ್ಟೋ ಅಮಾಯಕರು ನೇಣಿಗೆ ಶರಣಾಗ್ಯಾರ, ಆತ್ಮಹತ್ಯೆಗೆ ಶರಣಾಗ್ಯಾರ. ಆದರೆ ಈ ಒಂದು ದೊಡ್ಡ ಕುಳ, ಒಂದು ರಾಜಕೀಯ ಕೃಪಾಪೌಷ್ಯತೆ ಏನು ದೊಡ್ಡ ಬಲಾಢ್ಯರು ಅಂತ ನಾವು ಕರಿತೀವಿ, ಅವರು ತಾನು ಆಡಿದ್ದೇ ಆಟ, ಆನೆ ನಡೆದಿದ್ದ ದಾರಿ, ತಾವು ತಿಂದಿದ್ದ ಇದಂತ ಏನಂತಾರಲ್ರಿ, ಆ ಥರ ಅವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಅಧಿಕಾರಿ ಬಳಗ ಕೂಡ ಇದರಲ್ಲಿ ಶಾಮೀಲದ. ಈ KPID ಅಷ್ಟೇ ಹಾಕಿ ಅವ್ರ ಕೈ ತೊಳ್ಕೊಳಕ್ಕೆ ನಾವು ಕೊಡೋದಿಲ್ಲ. ಇದು ನಾಟ್ ಓನ್ಲಿ COD ಅಲ್ಲ, ಇದು ಇಡಿಗೂ ನಾವು ಕೂಡ ಕಂಪ್ಲೇಂಟ್ ಮಾಡಬೇಕು ಅಂತ ನಾವು ಮುಂದಿನ ಎಚ್ಚರಿಕೆ ಇಡ್ತಾ ಇದ್ದೀವಿ. ಯಾಕಂದರೆ ನಮ್ಮಲ್ಲಿ ಈ ಒಂದು ದಾಖಲಾತಿಗಳು ಇದೆ ರೀ ಸರ. ದಾಖಲಾತಿಗಳು ನಿಮ್ಮ ಮುಂದೆ ನಾನು ಶೋ ಮಾಡ್ತೀನಿ ಬೇಕಾದರೆ. ಇದು ಚಂದ್ರಶೇಖರ್ ಸಾದ್ನೂರು, ಇಲ್ಲಿ ಜಾಮೀನುದಾರರ ಹೆಸರು ನಮೂದಿಲ್ಲ. ಅದು ಕೋಟಿ ಎಷ್ಟು, 18 ಕೋಟಿ, 20 ಕೋಟಿ, ಈ ಥರ. ಅಂದರೆ ಜಾಮೀನುದಾರರು ಯಾರೂ ಇಲ್ಲ. ಆಮೇಲೆ ಬೇರೆ ಬೇನಾಮಿ ಒಬ್ಬ ವ್ಯಕ್ತಿ ಯಾರೋ ಒಟ್ಟಿನಲ್ಲಿ ಆ ವ್ಯಕ್ತಿ ಹೆಸರನ್ನು ಈಗ KLE ಸಂಸ್ಥೆ ಡಯಾಗ್ನೋಸ್ಟಿಕ್ ಅಂತ ಅದರಲ್ಲೂ ಏನು ಹೆಸರು ನಮೂದಿಲ್ಲ. ಇದು 2014ರಿಂದ ಇದು ನಡೀತದೆ. ಇದನ್ನು ಗಮನದಲ್ಲಿ ಇಟ್ಟು ಇದ್ರ ಮೇಲೆ ತನಿಖೆ ನಡೆಸಿ ಹೆಚ್ಚಿನ ಉನ್ನತ ಅಧಿಕಾರಿಗಳಿಗೆ ಅದನ್ನು ಶಿಫಾರಸು ಮಾಡಬೇಕಾದಂಥ ಅಧಿಕಾರಿ ಬಳಗ ಆವಾಗೇನಾದರೂ 2014ರಾಗ ಎಚ್ಚೆತ್ಕೊಂಡು ಆವಾಗಲೇ ಮಾಡಿದ್ದಿದ್ರೆ 2022ರಾಗ ಆದಾಯ ತೆರಿಗೆ ದಾಳಿ ಆಗ್ತಾ ಇರಲಿಲ್ಲ. 2022ರಲ್ಲಿ ಆದಾಯ ತೆರಿಗೆ ದಾಳಿ ಆದ ಮೇಲೂ ಕೂಡ ಈ ಫೆಡರೇಷನ್ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಇದರರ್ಥ ಸ್ಪಷ್ಟ. ನಮ್ಮ ಎಲ್ಲ ಠೇವಣಿದಾರ ಪರವಾಗಿ ನಮಗೆ ಎಲ್ಲರೂ ನಮಗೊಂದು ಹೇಳಿದರು, ಇಲ್ಲ ನಮ್ಗೆ ಯಾಕೋ ಸಂಶಯ ಬರ್ತಾ ಇದೆ ಅಂತಂದಾಗ ನಾವು ದಾಖಲಾತಿಗಳನ್ನು ಎಲ್ಲ ಮಾಹಿತಿ ಹಕ್ಕು ಅಡಿಯಲ್ಲಿ ಅಧಿಕೃತವಾಗಿ ದಾಖಲಾತಿಗಳು ನಮ್ಮ ಹತ್ರ ಇದೆ. ಇಲ್ಲಿ ನೋಡ್ಬೋದು, ಇವೆಲ್ಲ ಪೂರ್ತಿಯಾಗಿ ನಾವು ಅಧಿಕೃತ ದಾಖಲಾತಿಗಳಿದೆ. 68, 69 ಈ ಜನರ ಮೇಲೆ ಎಫ್ ಐ ಆರ್ ಆಗಿದೆ. ಟೋಟಲ್ ಎಷ್ಟು ಜನ ಅಂದರೆ ನಾನು ಅದನ್ನು ಕಾಪಿ ಹೇಳ್ತೀನಿ. ಟೋಟಲ್ ಎಷ್ಟು ಜನ ಇಲ್ಲಿ ಆರೋಪಿಗಳಿದಾರ, ಟೋಟಲಾಗಿ ಇವರು ಎಷ್ಟು ಇದು ಮಾಡ್ಯಾರ, 69 ಜನ ಆರೋಪಿಗಳಂತ ಅದಾರೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ಅಂಶ, 120 ಶಾಖೆಗಳು ಇದೆ. ಈ ಕಿತ್ತೂರು ರಾಣಿ ಚೆನ್ನಮ್ಮ ಸೊಸೈಟಿ ಸಂಬಂಧಪಟ್ಟಂಗೆ 120 ಶಾಖೆಗಳಿದೆ. 120 ಶಾಖೆಗಳಲ್ಲಿ ಪ್ರತಿ ಶಾಖೆಯ ಮ್ಯಾನೇಜರನ್ನು ಇಲ್ಲಿ ಬಿಟ್ಟಿದ್ದಾರೆ. ಯಾಕಂದರೆ ಅವರ ಹೆಸರಿಂದನೂ ಬೇನಾಮಿ ಆಸ್ತಿ ಮಾಡಿರ್ಬೋದು ಅನ್ನುವಂಥ ಶಂಕೆ ಇದೆ. ಇದಕ್ಕೆ ಒಳಗಡೆ ಪೂರ್ತಿಯಾಗಿ ಸಹಕಾರ ನೀಡಿದ್ದು ಫೆಡರೇಷನ್ ಅವರ ಅಧಿಕಾರಿ ಬಳಗ, ಉನ್ನತ ಅಧಿಕಾರಿ ಏನಿರ್ತಾರೆ. ಈಗ ನಮ್ಮ ಒಂದು ಠೇವಣಿದಾರರು ಹೇಳ್ತಾಯಿದ್ರು, ಅವರು ಧರ್ಮಪತ್ನಿಯವ್ರ ಹೆಸರು ಮೇಲೂ ಅವರು ಇನ್ವೆಸ್ಟ್ ಮಾಡ್ಯಾರ. ಅದಕ್ಕೆ ನಾವು ಅವರ ಮೇಲೂ ಕೂಡ ತನಿಖಾ ಕ್ರಮ ಜರುಗಿಸಬೇಕು. ಯಾಕಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಎಷ್ಟೋ ಸೊಸೈಟಿಗಳು ಅರ್ಬನ್ ಕೋಆಪರೇಟಿವ್ ಅಂತ ಏನು ಕರಿತೀವಿ, ಇದು
ಕೋಆಪರೇಟಿವ್ ಇದೇ ಬೇರೆ ಆಗ್ತದೆ, ಸಹಕಾರಿ ಇಲಾಖೆದೇ ಬೇರೆ ಆಗ್ತದೆ. ಇದು ಇವ್ರದ್ದು ಏನದ, ಇದು ಖಾಸಗಿ ಮಾಡ್ಕೊಂಡ್ಬಿಟ್ಟಾರ್ರಿ. ಅಂದರೆ ಅರ್ಬನ್ ಅಂತ ಏನು ಬರ್ತದಲ್ರಿ, ಇದು ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರ ಅಂತ ಏನು ಬರ್ತದೆ ಅದು ಖಾಸಗಿ ಮಾಡ್ಕೊಂಡ್ಬಿಟ್ಟಾರ. ಖಾಸಗಿ ಅಂದರೆ ಓನ್ಲಿ ನೀವೇನಾದರೂ ಅದ್ರ ಬಗ್ಗೆ ಮಾಹಿತಿ ಕೇಳಿದ್ರು ನಮ್ಮದು ಖಾಸಗಿ ಸೆಕ್ಟರ್ ಆಗ್ತದೆ, ನಮಗೆ ಕೊಡಕ್ಕೆ ಬರೋದಿಲ್ಲ ಅಂತಾರೆ. ಹಾಗೆ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಒಳಗಡೆ ಏನು ನಡೀದಿದೆ, ಏನು ಹಗರಣ ನಡೆದಿದೆ, ಯಾವ ಅಧಿಕಾರಿ ಏನು ತಿಂದಾನೆ ಏನು ಬಿಟ್ಟಾನ ಅಂತಕ್ಕಂಥ ಮಾಹಿತಿ ನಿಮಗೆ ಸಿಗೋದೇ ಇಲ್ಲ. ಯಾಕಂದ್ರೆ ನಮಗೆ ಹಿಂಬರನ್ನು ಕೊಟ್ಟಾರ ಅವರು, ನಮ್ಮದು ಪ್ರೈವೇಟ್ ಸೆಕ್ಟರ್ ಆಗ್ತದೆ, ಈಗ ನಾವು ಮಾಹಿತಿ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಜನತೆಗೆ ಇದೆಲ್ಲ ಪಾಪ ಗೊತ್ತಿಲ್ಲ, ಅಮಾಯಕ ಮುಗ್ಧರದಾರ, ಎಲ್ಲ ವಯಸ್ಸಾದವ್ರು ಅದಾರ, ನೋಡ್ಬೋದು ತಾವೆಲ್ಲ ಎಲ್ಲ ರಿಟೈರ್ಡ್ ಇವ್ರು ಅದಾರ. ಸೊ ಇಂಥವ್ರು ಇದ್ದಾಗ ಇವರು ಹೋರಾಟ ಮಾಡೋಕ್ಕೆ ಶಕ್ತಿಯಲ್ಲಿರ್ತದೆ. ಜನತೆ ಏನಾದರೂ ಹೋದ್ರೆ ಅವರು ಪಾಪ ಕ್ರೌಡ್ ಎಲ್ಲ ಏನೋ ದಿಕ್ಕು ತಪ್ಪಿಸುವಂಥ ಅವರೇ ಬೇಕು ಅಂತ ಷಡ್ಯಂತ್ರ ಮಾಡಿ ಒಂದಿಷ್ಟು ಜನರನ್ನು ಮಧ್ಯೆ ಬಿಟ್ಟು ಈ ಕಡೆ ಒಂದಿಷ್ಟು ಜನರನ್ನ ಈ ಕಡೆ ಒಂದಿಷ್ಟು ಜನರನ್ನ ತಗೊಂಡೋಗಿ ಒಗ್ಗಟ್ಟು ಮಾಡದೇ ಇರುವಂಥ ಎಲ್ಲ ಲಕ್ಷಣಗಳು ನಮಗೆ ಗೋಚರಣೆ ಆಗ್ಯಾವ, ನಾವು ಕಣ್ಣಾರೆ ನೋಡಿದ್ದೀವಿ. ಅದಕ್ಕೆ ಈ ಒಂದು ವಿಚಾರಕ್ಕೆ ನಾವು ಈ ಒಂದು ತನಿಖಾ ಏನು ಕೊಟ್ಟಾರ, ಈ KPID ಅಂತ ಏನು ಕೊಟ್ಟಾರಲ್ರಿ, ಇದು ಕೊಟ್ಟು ಕೈ ತೊಳ್ಕೊಳ್ಳುವಂಥ ಕೆಲಸ ನೀವು ಮಾಡಿದಿರಿ. ಇದು ಅಕ್ಷಮ್ಯ ಅಪರಾಧ ಆಗಿದೆ. 2014ರಿಂದ ನಿಮ್ಗೆ ಗೊತ್ತದ, 2022ರಾಗ IT ದಾಳಿ ಆಗಿದೆ. IT ದಾಳಿ ಆದಮೇಲೆ ನೀವು ಎಚ್ಚೆತ್ಕೋಬೇಕಾಗಿತ್ತು. ಒಂದು ಸೊಸೈಟಿ ಮೇಲೆ IT ದಾಳಿ ಆಗ್ತದೆ. ಸರ್ ದುರುಪಯೋಗ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನದಾರ್ರಿ ಅವರು, ಅಂದರೆ ಟೋಟಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅದಾರ ಸರ್ ಅವರು. ಆಮೇಲೆ ಇಲ್ಲಿ CO ಇದ್ದಾರೆ, CO ಅವರು ಸಾಕಷ್ಟು ದುಡ್ಡು ತನ್ನ ವೈಯಕ್ತಿಕವಾಗಿ ಬಳಕೆ ಮಾಡ್ಕೊಂಡವ್ರು. ಅವರು ಕೂಡ ಯಾವುದೇ ಒಂದು ಜಾಮೀನು ಕೊಟ್ಟಿಲ್ಲ, ಇಲ್ಲಿ ಅವರಿಗೆ ಕೆಲವೊಂದು ರಿಕವರ್ ಆಗಿಲ್ಲ. ಆಮೇಲೆ ಇನ್ನೊಂದು ಏನಂದರೆ ಇದಕ್ಕೆ ಇದನ್ನ ಮೇಲೆ ಗಮನ ಹರಿಸ್ತಕ್ಕಂಥ ಅಧಿಕಾರಿಗಳು ನಾವು ಕಾಮನ್ ಆಗಿ ನಮಗೊಂದು ಸಂಶಯ ಬಂದದ. ನಮ್ಮ ಎಲ್ಲ ಟಿವಿನಿದ್ದಾರೆ ಅದನ್ನೇ ಹೇಳ್ತಾ ಇದೆ, ಸಾಧನ ಅವ್ರು ಅಂತೇಳಿ. ಸರ್ ಸಾಧನ ಅವ್ರ ಟೀಮ್ ಏನಿದಾರೆ, ಸಾಧನ ಅವ್ರ ಮಕ್ಕಳಾಗಿರ್ಬೋದು, ಆಮೇಲೆ ಪಾಪ ಅವರು ಇರೋ ಪರ್ಸ್ನಲ್ ಆಗಿ ಅದು ಹೆಂಡತಿ ಇರ್ಬೋದು, ಸೊಸೆಯಂದ್ರು, ಎಲ್ಲರ ಹೆಸರ ಮೇಲೆ ಇವರು ಮೊಮ್ಮಕ್ಕಳು ಒಬ್ಬರ ಮೇಲೆ ಬಿಟ್ಟಿಲ್ಲ. ಇಲ್ಲ ಸರ್, ಹೌದು ಹೇಳ್ತಿದ್ದಾರೆ. ಇಲ್ಲ ಸರ್, ಬರೀ ಏನು ಗೊತ್ತಾ, ಇದು ಕೊಡ್ತೀವಿ ಅಂತಿದ್ದಾರೆ, ಅದರ ಬದಲಿಗೆ ಏನಾದರೂ ತಗೊಳ್ಳಿ, ಜಾಗ ತಗೊಳ್ಳಿ, ಹಿಂಗೆ ಮಾಡಿ ಅಂತಲೇ ನಮ್ಗೆ ಹೇಳ್ತಾ ಇದ್ದಾರೆ. ಸರ್ ಅವರು ಸ್ಪಷ್ಟವಾಗಿ ಹೇಳ್ತೀನಿ, ದುಡ್ಡು ತೊಡಗಿಸಿದೀವಿ ನಾವು, ಅಲ್ಲ ನಾವು ದುಡ್ಡು ಇಲ್ಲ ನನ್ನ ಕಡೆ, ದುಡ್ಡು ತೊಡಗಿಸಿದ್ದೀವಿ ಅಂತ ಹೇಳ್ತಾರೆ. ಆದರೆ ಈಗ ಇತ್ತೀಚೆಗೆ ಮೊನ್ನೆ ಒಂದು ಪೇಪರ್ ಪತ್ರಿಕೆ ಪ್ರಕಟಣೆ ನೋಡಿದೆ ನಾನು. ಈಗ ಕೆಲವೊಂದು ಸೊಸೈಟಿಗಳಲ್ಲಿ ನಿವ್ವಳ ಲಾಭ ಅಂಥೇಳಿ ಮಹಿಳೆಯರು ಎಲ್ಲರೂ ಸೇರಿ ನಮಗೆ ನಿವ್ವಳ ಲಾಭ ಆಗಿದೆ ಅಂತೆ. ಅವರೆಲ್ಲ ಆಲ್ಮೋಸ್ಟ್ ಇಲ್ಲಿ ಅಪರಾಧಿ ಸ್ಥಾನದೊಳಗೆ ನಿಂತಂಥ ಬೋರ್ಡ್ ಆಫ್ ಡೈರೆಕ್ಟರ್ಸ್ ರಿಲೇಷನ್ಸು. ಇದರಲ್ಲಿ FIR ಕಾಪಿಯಲ್ಲಿ ಅವರು ಕೂಡ ತಪ್ಪಿತಸ್ಥರದಾರ್ರಿ. ಅಂದರೆ ಅವರು ಆರೋಪಿಗಳು ಬೇರೆ ಒಂದು ಸೊಸೈಟಿಯಲ್ಲೂ ಅವರು ಕೂಡ ಅಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡಿಸ್ತಾ ಇದ್ದಾರೆ ತನ್ನ ದುಡ್ಡು. ಈಗ ಅಲ್ಲಿ ನಿವ್ವಳ ಲಾಭ ತೋರಿಸ್ತಾ ಇದ್ದಾರೆ, ಆದರೆ ಇಲ್ಲಿ ₹1 ಅವ್ರು ತೊಗೊಂಡಂಥದ್ದು ಸಾಲ ಕಟ್ಟಕ್ಕಾಗ್ತಾ ಇಲ್ಲ ಅವ್ರಿಗೆ, ಆದರೆ ಅಲ್ಲಿ ನಿವ್ವಳ ಲಾಭ ತೋರಿಸ್ತಾ ಇದ್ದಾರೆ. ಇದು ಸರ್ ಇದು ನಮ್ಮ ಬೇಡಿಕೆ ಏನಂದರೆ, ಇದು ಕ್ಷಿಪ್ರವಾಗಿ ಇವ್ರು ಕೊಟ್ಟಂಥ ತನಿಖೆ ನಮಗೆ ನಂಬಿಕೆ ಇಲ್ಲ. ಯಾಕಂದರೆ ಇವರು ಎಷ್ಟರ ಮಟ್ಟಿಗೆ ನಿಯತ್ತಾಗಿದ್ದಾರೆ ಅಂತ ನಾವು ನೋಡ್ತಾ ಬಂದಿದ್ದೀವಿ. ನಮ್ಮ ಹತ್ರ ದಾಖಲಾತಿಗಳದಾವ, 2014ರಿಂದ ಆಗ್ತಕ್ಕಂಥದ್ದೇ ಕಣ್ಣು ಮುಚ್ಕೊಂತಾರೆ ಇವರು. ಇನ್ನು ಮುಂದೆ ಇವರು ಏನೈತಿ FIR ಸುಮ್ಮನೆ ಕಾಟಾಚಾರಕ್ಕೆ ಅದು ಹೋರಾಟಕ್ಕೆ ಮನದು ಮೊನ್ನೆ FIR ಮಾಡ್ಯಾರ. ಈಗ KPID ಅನ್ನೋ ಒಂದು ಅದು ಭೂತ 1 ವರ್ಷದಿಂದ ಹರಿದಾಡಿಸ್ತಾ ಇದ್ರು. ಈಗ ಇವರೇ ಸರಿಯಾಗಿ ತನಿಖೆ ಮಾಡಿಲ್ಲ, ತನಿಖಾ ವರದಿ ಇಲ್ಲ, ಏನೂ ಇಲ್ಲ. ಹಿಂಗಿದ್ದಾಗ ನೀವು KPID ಏನಂತ ಹಾಕಿ ನೀವು ಕೈ ತೊಳ್ಕೊತೀರಿ? ನಿಮ್ಮ ತಪ್ಪು, ನೀವು ಮಾಡಿದಂಥ ಪಾಪ ಕರ್ಮಗಳು ಯಾರು ಲೆಕ್ಕ ತಗೋತಾರೋ? ಇದನ್ನು ಹೆಚ್ಚಿನ ತನಿಖೆಗೆ ನಾವು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗಿರ್ಬೋದು, ಸಹಕಾರ ಸಚಿವರಿಗೂ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿಗೂ ಇರ್ಬೋದು, ಈ ಎಲ್ಲನೂ ಏನೈತಿ ಹೆಚ್ಚು ನೂನಾದ ತನಿಖೆ ಆಗಬೇಕು ಇವ್ರ ಮೇಲೆ. ಇವನ್ ಪ್ರತಿ ಒಬ್ಬೊಬ್ಬರು 120 ಬ್ಯಾಂಕಿನ ಮ್ಯಾನೇಜರ್ ಹಿಡ್ಕೊಂಡು, ಆಮೇಲೆ ಈ ಅಧಿಕಾರಿ ಬಳಗ ಅದರಲ್ಲ ಫೆಡರೇಷನ್, ಇವ್ರ ಮೇಲೂ ತನಿಖಾ ಬಳಗ ಅವ್ರ ಮೇಲೆ ತನಿಖೆ ಹರಿಸ್ಬೇಕು. ಯಾಕಪ್ಪ ನೀವು ಮಾಡಿಲ್ಲ, ಇದು ಅವ್ರು ಮಾಡದೇ ಇದ್ದಿದ್ದರಿಂದ